ಕೊಬ್ಬರಿ ತುರಿತಾ ಇದ್ದೀನಿ ನಾಮದಾಲ್ಗೆ ಮಾಡೋಕ್ಕೆ ಕೊಬ್ಬರಿ ತುರಿತಾ ಇದ್ದೀನಿ. ಸೊಪ್ಪು ಕೇಳ್ತೀವಿ ಸಾಕು ಮುದ್ರಮ್ಮ ಕಡಲೆ ಬೀಜ ಹಾಕಿದ್ದೀನಿ. ಈ ಕಡಲೆ ಬೀಜ ಉಣ್ತಾ ಇದ್ದೀನಿ. ಅದನ್ನ ಹುರಿದ್ಬಿಟ್ಟು ಸೇರಿ ಕ್ಲೀನಾಗಿ ತಿರ್ಗಾ ಎಲ್ಲ ಚೂರು ನುಚ್ಚು ಮಾಡಿ ಹಾಕ್ಬೇಕು, ಪುಡಿ ಮಾಡಿ. ನೋಡು, ನಾಮದಲ್ಗೆ ಮಾಡೋಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಬೆಲ್ಲ ಚಚ್ಕೊತೀನಿ ಪಾಕಕ್ಕೆ. ಬೆಲ್ಲ ಚಚ್ಕೊಂಡು ಪಾಕ ತೆಗಿತೀನಿ. ಎಲ್ಲ ಸಣ್ಣಗೆ ಚಚ್ಚಿಬಿಟ್ಟು ಪಾಕ ಇದಕ್ಕೆ ಹಾಕೋದು, ಪಾಕ ತೆಗಿಯೋದು ತೆಗೆದ್ಬಿಟ್ಟು ಎಲ್ಲ ಐಟಮ್ಸು ಕೂಡಿಸ್ಬೇಕು. ನೋಡಿ ಇವಾಗ ಹಾಕ್ತಾ ಇದ್ದೀನಿ. 1 kg ಬೆಲ್ಲ. ಎಷ್ಟಕ್ಕೆ? 1 kg ಇದಕ್ಕೆ ಹಸಿಟ್ಟಿಗೆ 1 kg ಬೆಲ್ಲ. 3/4 kg ಬೆಲ್ಲ. 3/4 kg ಬೆಲ್ಲ ಹಾಕಿದ್ದೀನಿ. ಬಟ್ಟೆ ತಂದು ಹುಡುಗರು ಊರ್ಗಡ್ಲೆ ಪೌಡ್ರು, ಕಡಲೆ ಬೀಜದ ಪೌಡ್ರು, ಯಾಲಕ್ಕಿ ಕಾಯಿ, ಹುರಿದಕ್ಕಿ ಹಸಿಟ್ಟು ಎತ್ಬಿಟ್ಟು ತೋರ್ಸವ ಹಂಗೆ. ಈಗ ಪಾಕ ಬಂದದೆ. ಈ ಪಾಕಕ್ಕೆ ಹಸಿಟ್ಟೆಲ್ಲ ಹಾಕ್ತೀನಿ. ಎತ್ತೀನಿ 1 ನಿಮಿಷ. ಇಲ್ಲ ಕಣ, ಹಂಗಲ್ಲ, ನೀರು ಇದೀನಿ ಅಪ್ಪರಲ್ಲ. ಪಾಕ ಬಂದಿಲ್ಲ ಇನ್ನು. ಒಂಚೂರು ಪಾಕ ಬಂದು ಗೆಜ್ಜುಗುದಿ ಬರ್ತದಲ್ಲ, ಅವಾಗ ಹಾಕ್ರಿ ಹಸಿಟ್ಟು. ಇವೆಲ್ಲನ ಐಟಮ್ಸ್ ಎಲ್ಲ ಹಾಕಿ ತಿರ್ಬೇಕು. ನೋಡಿ ಇವಾಗ ಹಾಕ್ತಾ ಇದ್ದೀನಿ ಹಸಿಟ್ಟು. ಏನು ಹಸಿಟ್ಟು? ಅಕ್ಕಿ ಹಸಿಟ್ಟು, ಹುರಿದಕ್ಕಿ ಹಸಿಟ್ಟು. ಹುರಿದ ಹಸಿಟ್ಟು ಹಾಕ್ತಾ ಇದ್ದೀನಿ. ಹುರಿದಕ್ಕಿ ಹಸಿಟ್ಟು ಅದು ಕೊಡು. ನೋಡು, ಹುರ್ಗಡ್ಲೆ ಇದು ಇದನ್ನ ಕಡಲೆ ಬೀಜದ ಪೌಡ್ರು. ಅಯ್ಯೋ ಅಯ್ಯೋ ತೊಳ್ಕೊಂಗದಿ. ನೋಡು, ಹುರ್ಗಡ್ಲೆ ಪೌಡ್ರು ಇದು ಕೊಡು. ಏಲಕ್ಕಿ ಹಾಕಿದ್ಯಾ? ಇದು ಕೊಬ್ಬರಿ ಪೌಡ್ರು. ಕೊಬ್ಬರಿ ಹಾಕಿದ್ದೀನಿ. ನೋಡು, ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಪುಡಿ ಹಾಕಿ ತಿರುತ್ತೀನಿ. ಅದು ಚೆನ್ನಾಗಿ ಘಮ 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 ಅಂತ ಬೇಯ್ತದೆ. ಆ ಬೇಯ್ದಾಗ ತಿರುಗಬೇಕು. ಕೋಲ್ ಹಾಕಿ ತಿರುಗಿಬಿಟ್ಟು ತಟ್ಟೆಗೆ ಹಾಕ್ಕೊಂಡು ತೊಟ್ಟಬೇಕು. ತಟ್ಟೆಗೆ ಹಾಕ್ಕೊಂಡು ತೊಟ್ಟಿ ಚಾಕ್ತಾಗ ಕುಯ್ಬೇಕು. ಚಾಕ್ತಾಗ ಕುಯ್ದ್ಬಿಟ್ಟು ಆಮೇಲೆ ಇದನ್ನ ಬೇಸನಿ ಮಡ್ಕೊಬೇಕು. ಏನು ಬಿಟ್ಟಿಲ್ಲ. ಇಳಿಯೋ ಕೆಳಗಡೆ. ಅದೆಲ್ಲ ಎತ್ತಿ ಕಲ್ಗಿಸ್ಬೇಕು. ಅನ್ನೆತ್ತು ಬರ್ತದೆ.
ಕುಯ್ಬೇಕು. ಕುಯ್ದುಬಿಟ್ಟು ಎಲ್ಲನ ಪ್ಲೇಟ್ಗೆ ಹಾಕ್ಬೇಕು. ಹಿಂಗೆ ಕುಯ್ಬೇಕು. ಕುಯ್ದುಬಿಟ್ಟು ಪ್ಲೇಟ್ಗೆ ಹಾಕ್ಬೇಕು. ಇಷ್ಟೇ. ಈಗ ಎತ್ತಬೇಕು.